ನಮಸ್ಕಾರ. ವಿಶುದ್ಧಿ ಚಕ್ರ ಆಕ್ಟಿವೇಟಿಂಗ್ ಮಾಡೋ ಪ್ರಾಣಾಯಾಮ ಮತ್ತು ಯೋಗಾಸನ ತೋರಿಸ್ತೀನಿ. ಇದು ಬಂದು ಇಲ್ಲಿ ಬರುತ್ತೆ, ಥ್ರೋಟು, ನೆಕ್ಗೆ ಸಂಬಂಧಪಟ್ಟಿರೋದು. ಏನೇ ಇದ್ರೂ ಅದಕ್ಕೆ ತುಂಬ ಒಳ್ಳೆಯದು ಪ್ರಾಣಾಯಾಮ ಮತ್ತು ಆಸನಗಳು. ಇದು ಬಂದು ಬ್ಲೂ ಕಲರಲ್ಲಿ ಇರುತ್ತೆ ಚಕ್ರ. ಯಾವ ಆಸನ ಮಾಡಿದ್ರೂ ನಾವು ತಟ್ಟಂತ ಎತ್ತೊಳ್ಬಾರ್ದು, ಕರೆಕ್ಟಾಗಿ ಪ್ರಾಪರಾಗಿ ಮಾಡಿ ಪ್ರಾಪರಾಗಿ ಎತ್ತೊಳ್ಬೇಕು. ಇದಕ್ಕೆ ಪ್ರಾಣಾಯಾಮ ಬಂದು ನಾವು ಪದ್ಮಾಸನ, ಅರ್ಧ ಪದ್ಮಾಸನ ಅಥವಾ ಮಾಮೂಲಿಯಾಗಿ ಕೂತ್ಕೊಳ್ಬೋದು. ಪದ್ಮಾಸನದಲ್ಲಿ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು. ಅರ್ಧ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ, ಯಾವುದೇ ಇರೋದು. ಇದು ಬಂದು ಚಿನ್ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಸೌಂಡ್ ಮಾಡಬೇಕು. ಇದು ಕಾಫ್ ಬಂದವ್ರಿಗೆ ಮಾಡಿದ್ದು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಒಳಗಡೆ ರಿಸಲ್ಟ್ ನೋಡಿ, ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ ಕಾಫ್ ಎಲ್ಲ ಎಷ್ಟು ಕಮ್ಮಿ ಆಗುತ್ತೆ ಅನ್ನೋದು. ಈ ಥರ ಚಿನ್ಮುದ್ರೆಯಲ್ಲಿ ಕೂತ್ಕೊಳ್ಳಿ, ಸೌಂಡ್ ಮಾಡಬೇಕು. ಈ ಥರ ಮಾಡಿ ಲಾಕ್ ಮಾಡಬೇಕು ಕತ್ನ. ಬ್ರೀತ್ ಔಟ್ ಬ್ರೀತ್ ಇನ್ನು ಮಾಡಬಾರ್ದು, ಲಾಕೌಟ್ ಮಾಡ್ಕೊಂಡಿರ್ಬೇಕು. ಮಾಡಿಕೊಂಡು ಈ ಥರ ರೈಟ್ ನೋಸ್ ಇಟ್ಕೊಂಡು ಲೆಫ್ಟ್ ನೋಸಲ್ಲಿ ಬ್ರೀತ್ ಔಟ್ ಮಾಡಬೇಕು. ಸೌಂಡ್ ನೀಟಾಗಿ ತೋರಿಸ್ತೀನಿ. ಕಾಫ್ ಇರೋರು ಮಾಡ್ತಾ ಇದ್ರೆ ಕಾಫು ಜಾಸ್ತಿ ಬರುತ್ತೆ. ಮಾಡ್ತಾ ಇರೋ ಟೈಮಲ್ಲಿ ನೀವು ಬಿಡಬೇಡಿ, ಮಾಡ್ತಾ ಇರಿ, ಕಂಟಿನ್ಯೂ ಮಾಡಿ. ಹೋಗ್ಬಿಡುತ್ತೆ, ಪೂರ್ತಿ ಹೋಗಲ್ಲ, ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಮಾಡುವಾಗ ಜಾಸ್ತಿ ಕಾಫು ಹೆಚ್ಚಾಗುತ್ತೆ. ಅದು ಮಾಡಿದ್ಮೇಲೆ 1 ಅವರ್ 2 ಅವರ್ ನೋಡಿ ಕಾಫ್ ಕಮ್ಮಿ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳೇನೇ ಇದ್ರೂ ತುಂಬ ಒಳ್ಳೆಯದು. ಇದಕ್ಕೆ ಆಸನ ಬಂದು ಹಾಲಾಸನ ಮಾಡಬೇಕು. ಅಥವಾ ಈಸಿಯಾಗಿರೋ ಈ ಆಸನ ಮಾಡಿ. ಈ ಥರ ಕತ್ಲೆ ಫಸ್ಟ್ ಹಾಲಾಸನ ತೋರಿಸ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ನಿಮಗೆ ಎತ್ತಕ್ಕಾಗಲ್ಲ ಅಂದರೆ ಗೋಡೆ ಸಪೋರ್ಟ್ ಇಟ್ಕೊಂಡು ಎತ್ತಿ. ಇನ್ನೊಂದು ಬಂದು ಈ ಥರ ನೆಕ್ನ ಈ ಥರ ಮಾಡಬೇಕು. ಇದೆಲ್ಲ ಮೇಲೆ ಬರುತ್ತೆ, ನೆಕ್ ಕೆಳಗಡೆ ಇದೊಂದು ಆಗುತ್ತೆ. ಇನ್ನೊಂದು ಮತ್ಸ್ಯಾಸನ ಮಾಡ್ಬೋದು. ಇದಕ್ಕೆ ಮತ್ಸ್ಯಾಸನ ಮಾಡಬಹುದು. ಪದ್ಮಾಸನದಲ್ಲಿ ಕೂತ್ಕೋಬೇಕು, ಪದ್ಮಾಸನ ಹಾಕೋಬೇಕು. ನೆಕ್ನ ಕೆಳಗಡೆ ಮಾಡಬೇಕು. ಈ ಥರ 2 ಹ್ಯಾಂಡು ಕಾಲು ಹಿಡ್ಕೋಬೇಕು. ನಾರ್ಮಲ್ ಬ್ರೀದಿಂಗ್ ಇರಲಿ. ಒಂದೊಂದು ಲೆಗ್ಗು ಆಚೆ ಬರಬೇಕು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಇದಕ್ಕೆ ಕತ್ತತ್ರ ಆಪರೇಷನ್ ಆಗಿರೋರು ಅವರು ಸ್ವಲ್ಪ ದಿವಸ ಮಾಡಬೇಡಿ. ಇದು ಥೈರಾಯ್ಡ್ಗೆ ತುಂಬ ಒಳ್ಳೆಯದು ಈ ಆಸನ. ಮತ್ತು
ಪ್ರಾಣಾಯಾಮ. ಈ ಮಾತು ಸರಿಯಾಗಿ ಬರಲ್ಲ ನೋಡಿ, ಅವ್ರಿಗೂ ತುಂಬ ಒಳ್ಳೆಯದಿದು. ಈ ನಾಲ್ಗೆಗೆ ಸಂಬಂಧಪಟ್ಟಿರೋದು ಏನಾದರೂ ಪ್ರಾಬ್ಲಮ್ ಇದ್ರೆ ಒಳ್ಳೆಯದು. ಗಂಟ್ಲಿಗೆ ತುಂಬ ಒಳ್ಳೆಯದು. ಕಿವಿಗೂ ಅಷ್ಟೇ ತುಂಬ ಒಳ್ಳೆಯದು ಇದು. ಕಿವಿ ಮುಚ್ಕೊಂಡಿರೋದು, ಕಿವಿ ನೋವು ಇದರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಇದಕ್ಕೆ ಬೇರೆ ಆಸನ ಬರುತ್ತೆ, ಅದು ಆಗ್ನೇಯ ಚಕ್ರದ ಮಾಡಬೇಕಾಗುತ್ತೆ. ಕಿವಿ ನೋವು, ಕಣ್ಣಿಗೆ, ನೋಸ್ಗೆ ಎಲ್ಲ